ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕುರಿತಲ್ಲಿ ಚೆನ್ನಾಗಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ತಾವೆಲ್ಲ ಸುದ್ದಿಗಳು ನೋಡೋರು, ಹಾಗೆ ಸಮಾಜದ ಬಗ್ಗೆ ಕಾಳಜಿ ಇರೋರು, ಪ್ರಪಂಚದ ಬಗ್ಗೆ ಯೋಚನೆ ಮಾಡೋವಂಥವ್ರು ನೋಡ್ತಿರ್ತೀರಾ ಪ್ರಪಂಚದಲ್ಲಿ ಏನೇನು ನಡೀತಿದೆ ಅಂತ. ಅದರಲ್ಲಿ ಇಸ್ರಾಯೇಲ್ ದಾಳಿಗಳು, ಇಸ್ರಾಯೇಲ್ ಮಾಡ್ತಾ ಇರುವಂಥ ಕೃತ್ಯಗಳಿಂದ ಸಾವಿರಾರು ಜನ ಬಲಿಪಶುವಾಗಿ ಸಾಯ್ತಿದ್ದಾರೆ, ಪ್ರಾಣಿಗಳು ಹೋಗ್ತಿದ್ದಾರೆ. ಸಾವಿರಾರು ಜನ ಕೇವಲ ಇಸ್ರಾಯೇಲ್ ಒಂದು ಜಾತಿಯ ಆಧಾರ ಇಟ್ಕೊಂಡು ಯಹೂದಿಗಳಾಗಿ ಅವರು ಮುಸ್ಲಿಮ್ಸ್ ರಾಷ್ಟ್ರಗಳ ಮೇಲೆ ಎಲ್ಲ ಬಾಂಬ್ಗಳು ಹಾಕ್ಕೊಂಡು ಅಲ್ಲಿ ಸಾರ್ವಜನಿಕರಿಗೆ ಬದುಕಕ್ಕೆ ಬಿಡದೆ ಚಿಕ್ಕ ಚಿಕ್ಕ ಮಕ್ಕಳು, ವೃದ್ಧರು, ಸಾರ್ವಜನಿಕರ ಮೇಲೆ ಎಲ್ಲ ಬಾಂಬ್ಗಳು ದಾಳಿ ಮಾಡಿ ಸಾವಿರಾರು ಜನ ಪ್ರಾಣಿಗಳು ಹೋಗ್ತಿದ್ದಾವೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ ಹೋಗುತ್ತೆ, ಇಸ್ರೇಲ್ ಅನ್ನೋದು, ಇಸ್ರೇಲಲ್ಲಿ ಇರೋದು ಯಹೂದಿಗಳು. ಈ ಯಹೂದಿಗಳು ಬಂದಿದ್ದು ಅಲ್ಲಿ ಇಸ್ರೇಲ್ಗೆ ಕೇವಲ ಒಂದು ಬೇಡಿಕೆ ಮೇಲೆ ಜಾಗ ಕೇಳಿದ್ರು. ಅವರು ಅಲ್ಲಿ ಯೇಸು ಹುಟ್ಟಿದ ಜಾಗ ಅಂತ ಹೇಳಿ ಅಷ್ಟೇ ಅಲ್ಲಿ ಬಂದು ಜಾಗ ಕೇಳಿ ಅಲ್ಲಿ ವಾಸ್ತವಕ್ಕೆ ಸ್ವಲ್ಪ ಜಾಗ ಕೇಳಿದರು. ಈ ಮುಸ್ಲಿಮ್ಸ್ ರಾಷ್ಟ್ರಗಳು ಏನಂದರೆ ಒಂದು ಪ್ರೀತಿಯಿಂದ ಇಲ್ಲ ಏನಾದರೂ ಒಂದು ಭಕ್ತಿಯಿಂದ, ದೇವರ ಭಕ್ತಿಯಿಂದ ಏನಾದರೂ ಕೇಳಿದ್ರೆ ಕೊಟ್ಟಿದ್ದಾರೆ. ಆ ರೀತಿ ಆ ಸಮಯದಲ್ಲಿ ಇಸ್ರೇಲ್ಗೆ ಸ್ವಲ್ಪ ಇರೋದಕ್ಕೆ ಸ್ಥಳಾವಕಾಶ ಕೊಡ್ತಾರೆ. ಏನಂದರೆ ಆ ಜಾಗದಲ್ಲಿ ಯೇಸು ಹುಟ್ಟಿದ್ದಾನಂತೆ, ಯಾರು ನೋಡಿದ್ದಾರೆ ಯಾರು ನೋಡಿಲ್ವೋ, ಯೇಸು ಹುಟ್ಟಿದ್ದಾನೆ ಅನ್ನೋ ನೆಪದಲ್ಲಿ ಬಂದು ವಾಸ ಮಾಡೋಕ್ಕೆ ಶುರು ಮಾಡಿದ್ರು ಇಸ್ರೇಲ್ ಅವರು. ಆ ಸಂದರ್ಭದಲ್ಲಿ ಹಿಟ್ಲರ್ ತುಂಬ ಯುದ್ಧ ಮಾಡ್ತಾನೆ ಯಹೂದಿಗಳ ಮೇಲೆ, ಸುಮಾರು ಜನ ಸಾಯ್ತಾರೆ. ಸ್ವಲ್ಪ ಅಷ್ಟಕ್ಕಿಷ್ಟು ಉಳ್ಕೊಂಡಿದ್ರು. ಹಿಟ್ಲರ್ ಸತ್ತ ನಂತರ ಇವ್ರ ಮೇಲೆ ದಾಳಿ ಮಾಡೋಕ್ಕೆ ಯಾರೂ ಹುಟ್ಕೊಳ್ಳಿಲ್ಲ. ಇವರು ಬೇರೆ ಜಾಗಕ್ಕೆ ಬಂದು ಇರೋದ್ರಿಂದ ಎಲ್ಲಿ ಸಾಯಿಸ್ತಾರೋ ನಮಗೆ ಅಂಥೇಳಿ ಇವರು ಜನರಿಗೆ ಸಾಯಿಸೋದು ಯಾವ ರೀತಿ ಮತ್ತು ಯಾವ ರೀತಿ ಯುದ್ಧಗಳು ಮಾಡ್ಬೇಕಂತ ಹೇಳಿ ಇವ್ರ ಗಮನ ಎಲ್ಲ ಬರೀ ಯುದ್ಧಗಳು ಮಾಡೋದ್ರಲ್ಲಿ ಮಾಡ್ಕೊಂಡು ಹೋಯಿತು. ಇದು ಕೇವಲ ಜನಸಂಖ್ಯೆ ಒಂದು 95 ಲಕ್ಷ ಅಷ್ಟೇ, ಕೋಟಿನೂ ಇಲ್ಲ. ಒಂದು ಜಾಗ ಕೂಡ ಅಷ್ಟೇ, ನಮ್ಮ ಕರ್ನಾಟಕದಷ್ಟು ಕೂಡ ಇಲ್ಲ, ಅಷ್ಟೇ ಜಾಗ ಪಡ್ಕೊಂಡು ಇವರು ಮುಸ್ಲಿಮ್ಸ್ ರಾಷ್ಟ್ರಗಳಿಂದ, ಸುತ್ತಲೂ ಮುಸ್ಲಿಮ್ಸ್ ರಾಷ್ಟ್ರಗಳು, ಇವರು ಮುಸ್ಲಿಮ್ಸ್ ರಾಷ್ಟ್ರದಿಂದ ಇರೋದಕ್ಕೆ ಸ್ಥಾನ ಕೇಳಿಕೊಂಡು ಭಿಕ್ಷೆ ಬಿಡೋ ರೀತಿಯಲ್ಲಿ ಅಲ್ಲಿ ಜಾಗ ಕೇಳಿಕೊಂಡು ನೆಲ ವಾಸ ಮಾಡೋಕ್ಕೆ ಶುರು ಮಾಡಿ ಬರ್ತಾ ಬರ್ತಾ ಇವರು ಪಾಕಿಸ್ತಾನವನ್ನು ನಮಗೆ ಬಿಟ್ಕೊಡ್ಬೇಕು ಮತ್ತು ಆ ರಾಜ್ಯದ ಮೇಲೆ, ಈ ದೇಶದ ಮೇಲೆ ಸುಮಾರು ಯುದ್ಧಗಳು ಮಾಡ್ಕೊಂಡು ಬರ್ತಾಯಿದೆ. ಯಾವಾಗ ಇವ್ರಿಗೆ ಹಿಟ್ಲರ್ ಸ್ವಲ್ಪ ನಾಶ ಮಾಡಿ ಇನ್ನು ಸ್ವಲ್ಪ ಉಳ್ಕೊಂಡವರಲ್ಲಿ ಈ ರೀತಿ ಎಗರಾಡ್ತಾ ಇರೋದು. ಇವರು ಎಗರಾಡೋಕ್ಕೆ ಮುಖ್ಯ ಕಾರಣವೇ ವಿಶ್ವಸಂಸ್ಥೆ, ವಿಶ್ವಗುರು ಅನ್ನೋ ರೀತಿಯಲ್ಲಿರುವಂಥ ಅಮೇರಿಕ ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಇವ್ರು ಎಗರಾಡ್ತಾ ಇದ್ದಾರೆ ಅಷ್ಟೇ ಹೊರತು ಇವ್ರದ್ದು ಏನೂ ಇಲ್ಲ. ಇಲ್ಲಿ ಅಮೇರಿಕ ಸ್ವಲ್ಪ ಸ್ವಿಚ್ ಆಫ್ ಮಾಡಿಕೊಂಡ್ರೆ, ಇವರು ಸಪೋರ್ಟ್ ಮಾಡಿಲ್ಲ ಅಂದರೆ ಇವ್ರಿಗೆ ಎಗರಿಸ್ಬಿಡ್ತಾರೆ ಒಂದೇ ದಿನಕ್ಕೆ. ಆದರೆ ಅಮೇರಿಕನ್ ಅಂದರೆ ಜಾತಿ ಇದು ಬಿಟ್ಕೊಡಲ್ಲ ಅವ್ರಿಗೆ. ಯಹೂದಿಗಳು ಅಂದರೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಇಸ್ರೇಲ್ಗೆ ಇಂಗ್ಲೆಂಡು, ಅಮೇರಿಕಾ ಈ ದೇಶಗಳು ತುಂಬ ಸಪೋರ್ಟ್ ಮಾಡ್ತಿದ್ದಾವೆ. ಯಹೂದಿಗಳು ಎಲ್ಲೆಲ್ಲಿದ್ದಾರೋ, ಇಂಗ್ಲೆಂಡ್ ಆಗ್ಬೋದು, ಅಮೇರಿಕಾ ಆಗ್ಬೋದು, ಕೆಲವೊಂದು ದೇಶಗಳು ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದನ್ನು ಬಿಟ್ಟರೆ ಇವ್ರದ್ದು ಏನೂ ಇಲ್ಲ. ಇವ್ರು ಭಿಕ್ಷೆ ಬಿಡೋ ರೀತಿಯಲ್ಲಿ ಬಂದು ಅಲ್ಲಿ ಯುದ್ಧ ವಿಮಾನಗಳನ್ನು ಎಲ್ಲ ಸಪ್ಲೈ ಮಾಡ್ತಾಯಿದ್ರೆ ಮಾತ್ರ ಇವರು ಎಗರಾಡ್ತಾ ಇದ್ದಾರೆ. ಆದರೆ ಯಾವುದೋ ಹಿಂದಿನ ಕಾಲದಲ್ಲಿ ಹೋಯಿತು, ತುಂಬ ಜನ ಏನೋ ಜಾಗಕ್ಕೋಸ್ಕರ, ನೆಲಕ್ಕೋಸ್ಕರ, ಒಂಥರ ಭೂಪಟದಲ್ಲಿ ನಮ್ಗೆ ಆ ಜಾಗ ಬೇಕು, ಈ ಜಾಗ ಬೇಕು, ಇದು ಅದಕ್ಕೆ ನಮ್ಮನ್ನು ಸೇರಿದೆ, ಇದ್ರ ಸೇರಿ ಅಂತ ಯುದ್ಧಗಳು ಮಾಡ್ಕೊಂಡು ಸುಮಾರು ಜನ ಸಾಯ್ತರು. ಮೊದಲನೇ ಪ್ರಪಂಚ ಯುದ್ಧ, ಎರಡನೇ ಪ್ರಪಂಚ ಯುದ್ಧದಲ್ಲಿ ಸಾಯಿದ್ರು. ಆದರೆ ಇವತ್ತು ಮಾಡ್ತಾ ಇದ್ರು ಇವ್ರಿಗೆ ಮುಖ್ಯವಾಗಿ ಇವರು ಎಗರಾಡೋಕ್ಕೆ ಇವರು ಒಂಥರ ಕಾನೂನು ವಿರುದ್ಧವಾಗಿ ನಡ್ಕೊತಿದ್ದಾರೆ. ಇವರು ಏನೇ ಯುದ್ಧ ಮಾಡಿದ್ರು ವಿಶ್ವಸಂಸ್ಥೆ ಆದಂತಹ ಅಮೇರಿಕಾ ಬಿಡಲ್ಲ. ಅದೇ ಬೇರೆಯವ್ರೇನಾದರೂ ನೋಡಿ, ಇವರು ಇಷ್ಟು ದಿನಗಳಿಂದ ಹಿಜ್ಬುಲ್ಲಾ ಮೇಲೆ ಸುಮಾರು ಪ್ರಾಣ ತೊಂದರೆಗಳು ಮಾಡಿದ್ರು. ಹಿಜ್ಬುಲ್ಲಾ ಮೇಲೆ ಹಾಕಿದ್ರು, ಇರಾನ್ ಮೇಲೇನೂ ಸ್ವಲ್ಪ ಹಾಕಿದ್ರು, ಪಾಲಿಸ್ತಾನ್ ಮೇಲೇನೂ ಹಾಕಿದ್ರು. ಬಾಂಬ್ಗಳಾಗಿ ಸುಮಾರು ಜನ ಸತ್ತೋದ್ರು. ಆವಾಗ ಅಮೇರಿಕ ಏನು ಮುಚ್ಕೊಂಡಿತ್ತು.
ಈಗ ಇರಾನ್ ಅವರು ಸ್ವಲ್ಪ ಮೊನ್ನೆ ಬಾಂಬ್ ರ್ಯಾಕೆಟ್ಸ್ಗಳು 200 ರ್ಯಾಕೆಟ್ಸ್ ಆಗಿ ಸ್ವಲ್ಪ ಹಾನಿ ಉಂಟಾದಾಗ ಈ ಬಾಯಿ ಬಡ್ಕೊತ ಇದೆ, ನೀವು ಬರಬಾರ್ದಂತ. ಇವ್ರದ್ದು ಏನಂದರೆ ಇವ್ರ ಜಾತಿ ರಾಜಕೀಯ. ವಿಶ್ವಸಂಸ್ಥೆ ಅನ್ನೋದು ಎಲ್ಲರಿಗೂ ಸಮಾನವಾಗಿ ನೋಡಿಕೊಂಡ್ರೆ ಮಾತ್ರ ಪ್ರಪಂಚದಲ್ಲಿ ಒಂದು ಶಾಂತಿಯುತವಾಗಿ ಪ್ರತಿಯೊಬ್ಬ ಮಾನವನ ನೆಮ್ಮದಿಯಾಗಿ ಜೀವನ ಮಾಡ್ತಾನೆ. ಆದರೆ ಒಂದು ವಿಶ್ವಸಂಸ್ಥೆ ವಿಶ್ವಗುರುವೇ ತಪ್ಪು ಮಾಡಿದ್ರೆ ಅವರ ಒಂದು ಜಾತಿಯನ್ನು ಎತ್ತಿಟ್ಕೊಂಡು ಉಳಿದ ಜಾತಿಗಳು ತುಳ್ಕೊಂಡು ಬರೋದು ಏನಾದರೂ ಅವರು ಪೆಂಡಲ್ ಬಿದ್ದರೆ ಎಲ್ಲ ದೇಶಗಳಿಗೂ ತೊಂದರೆ. ಇವತ್ತು ಇಸ್ರೇಲ್ ಮಾಡ್ತಿರುವ ದಾಳಿಗಳಿಂದ ತುಂಬ ಸಮಸ್ಯೆಗಳು ಉಂಟುವಾಗುತ್ತೆ. ಅದು ಕೇವಲ ಇರಾನ್ ಮೇಲೆ ಅಷ್ಟೇ ಅಲ್ಲ, ಹಿಜ್ಬುಲ್ಲಾ ಮೇಲೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಮೇಲೆ ತೊಂದರೆ ಆಗುತ್ತೆ. ಯಾಕಂದರೆ ಇವತ್ತು ಪೆಟ್ರೋಲ್ ಡೀಸೆಲ್ ಏನು ಸಿಗುತ್ತೆ ಇದೆ ಇಡೀ ಪ್ರಪಂಚಕ್ಕೆ ಕೇವಲ ಅದು ಮುಸ್ಲಿಮ್ಸ್ ರಾಷ್ಟ್ರಗಳಿಂದನೇ ಸಿಗ್ತಾ ಇರೋದು. ಮುಸ್ಲಿಮ್ಸ್ ರಾಷ್ಟ್ರಗಳಲ್ಲೇ ಹೆಚ್ಚು ತೈಲವನ್ನು ಉತ್ಪತ್ತಿ ಆಗುವಂತಹ ಜಾಗಗಳವು. ಇರಾನ್ ಆಗ್ಬೋದು, ಇರಾನ್, ಇರಾಕ್, ಸೌದಿ ಅರೇಬಿಯಾ ಎಲ್ಲ ಅರಬ್ ಕಂಟ್ರಿಗಳಲ್ಲಿ ಎಲ್ಲ ಸಿಗ್ತಾ ಇರೋದು ಪೆಟ್ರೋಲ್ ತೈಲಗಳೆಲ್ಲ ಆ ದೇಶಗಳಲ್ಲೇ. ಇವತ್ತು ಇಸ್ರಾಯೇಲ್ ಬರೀ ಪೆಟ್ರೋಲಿಯಂ ತೈಲ ಉತ್ಪತ್ತಿ ಮಾಡುವಂತಹ ಜಾಗಗಳೆಲ್ಲ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ, ಎಗರಿಸ್ಬಿಡ್ತೀನಿ ಅಂದರೆ ಆ ತೊಂದರೆ ಇಡೀ ಅವ್ರು ಇರೋದು ಕೇವಲ 1% ಜನ. ಈ 1% ಮಾಡುವ ತೊಂದರೆಯಿಂದ 99% ಜನರಿಗೆ, ಇಡೀ ಪ್ರಪಂಚದ ಜನರಿಗೆ ತೊಂದರೆ ಆಗುತ್ತೆ. ಇವರು ಮುಗಿಸಿ ಬಿಸಾಕಬೇಕಾಗಿತ್ತು ಇಷ್ಟೊತ್ತಿಗೆ ಇಸ್ರಾಯೇಲ್ಗೆ. ಇವರೇ ಎಗರಾಡ್ತಾ ಇರೋದು. ಇವರು ಭಿಕ್ಷೆ ಬೇಡೋದು ದೇಶ ಇದು ಇಸ್ರಾಯೇಲ್. ಇದು ಕೆಲವ್ರಿಗೆ ಗೊತ್ತಾಗ್ತಿಲ್ಲ. ಯಹೂದಿಗಳು ಅವ್ರು ಇರೋ ಇಸ್ರಾಯೇಲ್ ಸ್ವಂತ ಜಾಗನೇ ಅಲ್ಲ ಅವ್ರದ್ದು. ಅವರು ಭಿಕ್ಷೆ ಥರ ಕೇಳ್ಕೊಂಡು ಬಂದು ಈ ಜಾಗ ಕೊಟ್ಟಿರೋದು ಮುಸ್ಲಿಮ್ಸ್. ಅವ್ರು ಕೊಟ್ಟಿಲ್ಲ ಅಂದರೆ ಇವರು ಆಚೆನೇ ಇರಬೇಕಾಯಿತು. ಇವತ್ತು ಯಾರಾದರೂ ಒಂದು ಬೇರೆ ಊರುಗಳಿಂದ ಬಂದು ನಮ್ಮ ಜಾಗಗಳಲ್ಲಿ ಏನೋ ಒಂದು 10 ಎಕರೆ ಜಮೀನು ಇರುತ್ತೆ, ಒಂದು ಎಕರೆ ಕೊಡಿ ಅಂತ ಕೊಟ್ಟಿರ್ತೀವಿ ಏನೋ ಬದುಕೊಳ್ಳಿ ಅಂತ. ಆದರೆ ಅದು ಜಾಗ ಕೊಟ್ಟ ಮೇಲೆ ನಮ್ಮ ಮೇಲೆ ಎಗರಾಡಿದ್ರೆ ಹೆಂಗಿರುತ್ತೆ ಅಂತ ಇವತ್ತು ಈ ರೀತಿ ತೊಂದರೆ ಮುಸ್ಲಿಮ್ಸ್ ದೇಶಗಳಿಗೆ ಆಗ್ತಾಯಿದೆ. ಇವರೇನಂದರೆ ಸುಮ್ಮನೆ ಧ್ವನಿ ಎತ್ತುತ್ತಾ ಇದೆ. ಮುಸ್ಲಿಮ್ಸ್ ದೇಶಗಳು ಒಂಥರ ಜಿಹಾದಿಗಳು ಮತ್ತು ಪ್ರಾಣಗಳನ್ನು ತೆಗೆಯುವಂಥವ್ರು ಅಂತ. ಆದರೆ ಹೆಚ್ಚು ಪ್ರಾಣಗಳು ಪ್ರಪಂಚದಲ್ಲೇ ತೆಗಿತಿರೋದು ಇಸ್ರಾಯೇಲ್. ಇವತ್ತು ಇಸ್ರಾಯೇಲ್ ಯಾವ ರೀತಿ ಬೆಳೆದಿದೆ ಅಂದರೆ ಒಂದು ಯುದ್ಧ ವಿಮಾನಗಳಲ್ಲಿ ಆಗ್ಬೋದು, ಯುದ್ಧ ಮಾಡೋದ್ರಲ್ಲಿ, ಪ್ರಾಣ ತೆಗೆಯೋದ್ರಲ್ಲಿ ಇಡೀ ಪ್ರಪಂಚನೇ ಭಯ ಬೀಳೋ ರೀತಿಯಲ್ಲಿ ಬೆಳೆದಿದೆ. ಅದಕ್ಕೆ ಮುಖ್ಯ ಕಾರಣವೇ ಅಮೇರಿಕ ಸಪೋರ್ಟ್ ಮಾಡ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ನಿನ್ನೆ ಅಷ್ಟೇ ತುರ್ತು ಸಭೆ ಮಾಡಿ ಇದ್ದಕ್ಕಿದ್ದಂತೆ ತಕ್ಷಣ ನಮ್ಮ ದೇಶ ಇರಾನ್ಗೆ ಸಪೋರ್ಟ್ ಮಾಡ್ತಿದೆ. ನಾವು ಯಾವತ್ತಿಗೂ ಮಾನವನಿಗೆ ತೊಂದರೆ ಮಾಡುವಂತಹ, ರಕ್ತಪಾತ ಮಾಡುವಂತಹ ದೇಶಗಳಿಗೆ ನಾವು ಸಪೋರ್ಟ್ ಮಾಡಲ್ಲ. ಬದಲಾಗಿ ಯಾರೋ ನ್ಯಾಯಯುತವಾಗಿರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿದಂತ ಇವತ್ತು ನಿನ್ನೆ ಅಷ್ಟೇ ತುರ್ತು ಪರಿಸ್ಥಿತಿ ಸಭೆ ಮಾಡಿ ಇವತ್ತು 3 ಯುದ್ಧ ವಿಮಾನಗಳನ್ನು, ಯುದ್ಧ ಹಡಗುಗಳನ್ನು, 3 ಯುದ್ಧ ಹಡಗುಗಳನ್ನು ಇರಾನ್ಗೆ ಕಳಿಸಲಾಗಿದೆ. ಇರಾನನ್ನು ಕಾಪಾಡೋದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಹೆಚ್ಚು ಏನಾದರೂ ತೊಂದರೆ ಆದರೆ ಇರಾನ್ ಮೇಲೆ ತಕ್ಷಣ ತೊಂದರೆ ಆಗೋದು ನಮ್ಮ ದೇಶಕ್ಕೆ. ಸುಮಾರು 90% ಅಷ್ಟು ನಾವು ಇಡೀ ಪ್ರಪಂಚದಲ್ಲಿ ಹೆಚ್ಚು ತೈಲ ಬಳಸೋದಂದರೆ ಮೊದಲನೇ ಚೀನಾ, ಎರಡನೇದಾಗಿ ಇಂಡಿಯಾ ಬಳಸ್ತಾ ಇದೆ. ಆದರೆ ಇವತ್ತು ಇರಾನ್ನಿಂದ ನಾವು ತೈಲ ಪಡಿತಿಲ್ಲ, ಬದಲಾಗಿ ರಷ್ಯಾದಿಂದ ಪಡಿತಿದ್ವಿ. ಆದರೂ ಕೂಡ ರಷ್ಯಾಗೆ ಬರೋದು ಇರಾನ್ನಿಂದನೇ. ಹಾಗಾಗಿ ಆ ಇರಾನ್, ಇರಾಕ್ ಆಗ್ಬೋದು, ಅರಬ್ ಕಂಟ್ರಿಗಳಿಗೆ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ ಪ್ರಪಂಚದಲ್ಲಿ. ಆದರೆ ಈ ತೈಲ ಉತ್ಪತ್ತಿ ಮಾಡುವಂಥ ಕಂಟ್ರಿಗಳ ಮೇಲೆ ಇಸ್ರಾಯೇಲ್ ಹುಚ್ಚು ನಾಯಿ ಥರ ಇವತ್ತು ಪ್ರಾಣ ತೊಂದರೆಗಳು ಮಾಡಿ ರಾಕೆಟ್ಗಳನ್ನು ಹಾಕ್ಕೊಂಡು ಹೋಗ್ತಿದ್ರೆ ಇಡೀ ಪ್ರಪಂಚಕ್ಕೆ ತೊಂದರೆ ಆಗುತ್ತೆ. ಇದು ಕೇವಲ ಒಂದಲ್ಲ, ಅವ್ರು ಇರೋ 1% ಜನ ಅಷ್ಟೇ ಇಡೀ ಪ್ರಪಂಚದಲ್ಲಿ ಭೂಪಟದಲ್ಲಿ ಇರೋದು. ಅವ್ರಿಗೆ ಕೊಟ್ಟಿರೋ ಜಾಗ ಮುಸ್ಲಿಮ್ಸ್ ಜಾಗ, ಅದು ಮುಸ್ಲಿಮ್ಸ್ ಕಂಟ್ರಿಗಳು. ಸೊ ಅರಬ್ ಕಂಟ್ರಿಗಳಲ್ಲಿ ಒಂದು ಸ್ವಲ್ಪ ಜಾಗ ಕೊಟ್ಟಿರೋದು ಇಸ್ರಾಯೇಲ್ ಅಂತ. ಆದರೆ ಇವರು ಅಲ್ಲಿ ಕುತ್ಕೊಳ್ಳೋ ಜಾಗ ಕೊಟ್ಟರೆ ಇವರು ಎಲ್ಲರ ಮೇಲೆ ಪ್ರಾಣ ತೊಂದರೆ ಮಾಡೋಕ್ಕಿದ್ದಾಗ ಎಷ್ಟಂತ ಇವರು ಒಂದು ಸಮಾಧಾನ ಮಾಡ್ಕೊತಾರೆ. ಇದ್ದಕ್ಕಿಂತ ಇರಾನ್ ಅವ್ರು ಕೋಪ ಮಾಡಿಕೊಂಡು ಮೊನ್ನೆ 200 ರ್ಯಾಕೆಟ್ಗಳನ್ನು ಅವ್ರ ಮೇಲೆ ಹಾಕಿದೆ. ಇವತ್ತು ಇರಾನ್ ಮೇಲೆ ಇರೋ ತಂತ್ರ ಕೆಲವು ಒಂದು ಬಲಿಷ್ಠವಾದ ರಾಕೆಟ್ ಆಗ್ಬೋದು, ಅಣುಬಾಂಬ್ಗಳಾಗ್ಬೋದು, ಇರಾನಲ್ಲಿ ಏನು ಕಡಿಮೆ ಇಲ್ಲ, ಹಾಕಿದರೆ ಸತ್ತೋಗ್ತಾರೆ. ಆದರೆ ಇವರು ಯಾಕೆ ಅಂತ ಇವರು ಯೋಚನೆ ಮಾಡ್ತಾಯಿದ್ದಾರೆ. ಅದನ್ನು ನೆಪದಲ್ಲಿ ಇಟ್ಕೊಂಡಿರೋ ಇರಾನ್ ಅಧ್ಯಕ್ಷರಿಗೆ ಸಾಯಿಸ್ಬಿಟ್ರು ಇವರು. ಆ ಸಮಯದಲ್ಲಿ ಇರಾನ್ ಅಧ್ಯಕ್ಷ ಏನಾದರೂ ಈ ಥರ ಯೋಚನೆ ಮಾಡಿದರೆ ಇಸ್ರಾಯೇಲ್ ಇರ್ತಾ ಇರಲಿಲ್ಲ, ಭೂಪಟದಲ್ಲೇ ಕಾಣಿಸ್ಕೊತಿರಲಿಲ್ಲ. ಆದರೆ ಇವರು ಯಾಕೆ ಸುಮ್ಮನೆ ಮಾನವ ಕುಲಕ್ಕೆ ತೊಂದರೆ ಮಾಡೋದಂತೇಳಿ ಇವರು ಯೋಚನೆ ಮಾಡಿದ್ರೆ ಇಸ್ರಾಯೇಲ್ ಯಾವ ದೇಶ ಹೇಳಿದ್ರು ಕೇಳ್ತಿಲ್ಲ. ಇವರು ಬಾಡಿಗೆ ಇವರು ಯುದ್ಧ ಮಾಡ್ತಾನೇ ಇದೆ, ರ್ಯಾಕೆಟ್ಗಳನ್ನ ಕಳಿಸ್ತಾ ಇದ್ದಾರೆ. ತುಂಬ ಚಿಕ್ಕ ಮಕ್ಕಳು, ವೃದ್ಧರು ಪ್ರಾಣಗಳು ಹೋಗ್ತಿರೋದು ನೋಡಿದ್ರೆ ಎಂಥವ್ರು ಅಳ್ತಾರೆ. ಆ ರೀತಿಯ ಪ್ರಾಣಗಳು ಹೋಗ್ತಾ ಇದ್ದಾರೆ. ಹುಚ್ಚರ ಥರ ಇವರು ಆಗ್ತಾ ಇದ್ದಾರೆ. ಇವನು ಇಸ್ರಾಯೇಲ್ ಅಧ್ಯಕ್ಷ ಅವನು ಎಲ್ಲೋ ಒಂದು ಕಡೆ ಬಿದ್ದಿರ್ತಾನೆ. ಆದರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ. ಅದನ್ನು ನೋಡಿ ನಮ್ಮ ದೇಶ ಮೋದಿಜಿಯವರು ತುಂಬ ಒಳ್ಳೆಯ
ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಹೆಜ್ಜೆ ಹಾಕಿದ್ದಾರೆ ಇರಾನ್ಗೆ ಸಪೋರ್ಟ್ ಮಾಡೋದಕ್ಕೆ. ಎಲ್ಲರೂ ಇವರು ನಮ್ಮ ದೇಶನೆಲ್ಲ ಎಲ್ಲ ದೇಶಗಳವರು ಇವತ್ತು ಇರಾನ್ ಇರಾಕಿಗೆ ಸೌದಿ ಅರಬ್ ಕಂಟ್ರಿಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ತೈಲದ ಬೆಲೆ ಹಾಗೆ ಇರುತ್ತೆ, ಇಲ್ಲಾಂದರೆ ತೈಲದ ಬೆಳೆಗೆ ಗಗನಕ್ಕೆ ಇರುತ್ತೆ. ಆದರೆ ಇವರು ಯಾಕಂದರೆ ಇಸ್ರೇಲ್ ಅವರು ಹೇಳ್ತೀನಂತೆ ಎಲ್ಲೆಲ್ಲಿ ತೈಲ ಉತ್ಪತ್ತಿ ಮಾಡ್ತೀವಿ ಅಲ್ಲೇ ಬ್ರ್ಯಾಕೆಟ್ಗಳು ಹಾಕ್ತೀವಿ ಅಂತಾರೆ. ಆ ರೀತಿ ಮಾಡಿದ್ರೆ ಹುಚ್ಚರು ಮಾಡೋ ರೀತಿಯಲ್ಲಿ ಆಗುತ್ತೆ. ಎಲ್ಲರಿಗೂ ಇವತ್ತು ಮೋದಿಜಿಯವರು ಹೆಜ್ಜೆ ಹಾಕಿರುವಂತಹ ಇರಾನ್ಗೆ ಸಪೋರ್ಟ್ ಕೇವಲ ಇರಾನ್ಗೆ ಭಾರತ ಅಷ್ಟೇ ಅಲ್ಲ, ಚೀನಾ ಸಪೋರ್ಟ್ ಮಾಡ್ತಿದೆ, ರಷ್ಯಾ ಸಪೋರ್ಟ್ ಮಾಡ್ತಿದೆ, ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತ ಹೇಳಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಚೀನಾಗೂ ಆಗ್ಬೋದು, ರಷ್ಯಾಗಾಗ್ಬೋದು, ಭಾರತಕ್ಕಾಗ್ಬೋದು, ಪ್ರತಿಯೊಂದು ದೇಶಕ್ಕೆ ತೈಲ ಸಪ್ಲೈ ಮಾಡ್ತಾ ಇರೋದು ಇರಾನ್ ದೇಶ, ಇರಾಕ್ ದೇಶ, ಮುಸ್ಲಿಂ ಸೌದಿ ಕಂಟ್ರಿಗಳು. ಹಾಗಾಗಿ ಇವರು ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಅಂತೇಳಿ ಯೋಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೋದಿಜಿ ನಮ್ಮ ಪ್ರಧಾನಮಂತ್ರಿ ಆದಂಥ ಮೋದಿಜಿಯವರು ಇವತ್ತು ಸ್ವಲ್ಪ ಮುಂದೆ ಹೆಜ್ಜೆ ಹಾಕಿಬಿಟ್ಟು ಯಾವ ರೀತಿ ಒಂದು ಅಮೇರಿಕಾದ ಬಲ ಇಟ್ಕೊಂಡು ಇಸ್ರೇಲ್ ಎಗರಾಡ್ತಾ ಇದೆಯೋ ಆ ರೀತಿ ಇವತ್ತು ರಷ್ಯಾದ ಬಲ ಪಡ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದರೆ ನಮ್ಮ ದೇಶದಲ್ಲಿ ನಮ್ಮ ಮೋದಿಜಿಯವರು ಕೂಡ ನಮ್ಮ ದೇಶಕ್ಕೂ ಒಂದು ಹೆಸರು ಬರುತ್ತೆ, ಬಲಿಷ್ಠವಾದ ಒಂದು ಹೆಸರು ಬರೋಕ್ಕೆ ಈ ಸಮಯ ತುಂಬ ಒಂದು ಉಪಯೋಗ ಮಾಡ್ಕೋಬೋದು. ಯಾಕೆಂದರೆ ಇವತ್ತು ಕೇವಲ ಅಮೇರಿಕಾ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮಾತ್ರ ಇವರು ಎಗರಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶಕ್ಕೆ ರಷ್ಯಾ ಸಪೋರ್ಟ್ ಇದೆ. ಅಷ್ಟೇ ಅಲ್ಲ, ಇರಾನ್ಗೆ ಮತ್ತು ಚೀನಾ ಸಪೋರ್ಟ್ ಇದೆ. ಹೀಗಿರುವ ಸಂದರ್ಭದಲ್ಲಿ ಇರಾನ್ ಜೊತೆ ಇದ್ದು ಏನಾದರೂ ಸಪೋರ್ಟ್ ಮಾಡಿ ಒಂದು ಕಾಣಿಸ್ಕೊಂಡು ಸ್ವಲ್ಪ ಒಂದು ಬಲಿಷ್ಠವಾಗಿ ಕಾಣಿಸ್ಕೊಂಡ್ರೆ ನಮ್ಮ ದೇಶ ಕೂಡ ಒಂದು ಪ್ರಪಂಚದಲ್ಲಿ ಒಂದು ಬಲಿಷ್ಠವಾದ ಯುದ್ಧವಿಮಾನಗಳನ್ನು ಹೊಂದಿರುವಂಥ ದೇಶ, ಮತ್ತು ಯಾವುದೇ ರೀತಿಯ ಯುದ್ಧಗಳಾದರೂ ತಡ್ಕೊಳ್ಳುತ್ತೆ ಅಂಥೇಳಿ ಪ್ರಪಂಚದಲ್ಲಿ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಹೆಜ್ಜೆ ಆಗ್ಬೋದು, ನೋಡಬೇಕಾಗಿದೆ. ಆದರೆ ನಾವು ಅಂದ್ಕೊಳ್ಳೋ ರೀತಿಯಲ್ಲಿ ಕೆಲವ್ರು ಗೊತ್ತಿಲ್ಲದೆ ಇಸ್ರೇಲ್ ಜೈ ಹಿಂದ್ ಏನೇನೋ ಹಾಕ್ತಾ ಇದ್ದಾರೆ. ಇಸ್ರೇಲ್ದು ಆ ಜಾಗ ಯಾವುದೇ ರೀತಿಯ ಜಾಗನೇ ಇಲ್ಲ. ಈಗ ಮಾಡ್ತಾ ಇರೋದು ನೋಡಿದ್ರೆ ಅಲ್ಲಿ ತುಂಬಾ ತೊಂದರೆಗಳಾಗುತ್ತೆ, ಇಡೀ ಪ್ರಪಂಚಕ್ಕೆ ತೊಂದರೆ ಆಗುತ್ತೆ. ತೈಲ ಸಿಗೋದೇ ಇಲ್ಲ, ಇವರು ತೈಲ ಉತ್ಪತ್ತಿ ಮಾಡುವಂಥ ಜಾಗದಲ್ಲೇ ಇವರು ಬಾಂಬ್ಗಳು ಹಾಕ್ತಾ ಇದ್ದಾವೆ. ಅದು ತೊಂದರೆ ಇಡೀ ಪ್ರಪಂಚಕ್ಕೆ ಆಗುತ್ತೆ. ಇವರು ಇರೋದು 1% ಜನ, 99% ಜನರಿಗೆ ತೊಂದರೆ ಆಗುತ್ತೆ. ಇವರು ಕೇವಲ ಇಸ್ರೇಲಲ್ಲಿ ಲಕ್ಷಗಳಲ್ಲಿ ಇದ್ದಾರೆ, ಅಲ್ಲಿ ಯಾವುದೇ ರೀತಿಯ ಇನ್ಕಮ್ ಸೋರ್ಸ್ ಅವ್ರಿಗೆ ಇಡೀ ಪ್ರಪಂಚಕ್ಕೆ ಬೇಕಾದ ಸೋರ್ಸ್ ಇಲ್ಲ. ಬಟ್ ಇರಾನ್, ಇರಾಕ್, ಸೌದಿ ಅರೇಬಿಯಾ ಕಂಟ್ರಿಗಳು, ಅರಬ್ ಕಂಟ್ರಿಗಳಲ್ಲಿ ಇರೋದೆಲ್ಲ ಇಡೀ ಪ್ರಪಂಚಕ್ಕೆ ತೈಲ ಉತ್ಪತ್ತಿ ಮಾಡುವಂತಹ, ಗೋಲ್ಡ್ ಉತ್ಪತ್ತಿ ಮಾಡುವಂಥ ದೇಶಗಳು. ಏನಾದರೂ ಇಲ್ಲಿ ಇವರು ಹುಚ್ಚಿರ್ತಾರ ಬಾಂಬ್ಗಳು ಹಾಕೋದು, ಹುಚ್ಚಿರ್ತಾರ ನಡ್ಕೊಂಡ್ರೆ ಇಸ್ರಾಯೇಲು ಪ್ರತಿಯೊಂದು ಬೆಳೆಗಳು ಗಗನಕ್ಕಿರುತ್ತೆ. ನಮ್ಮ ದೇಶದ ಮೇಲೆ ತುಂಬ ತೊಂದರೆ ಉಂಟಾಗುತ್ತೆ, ನಮ್ಮ ದೇಶದ ಆರ್ಥಿಕತೆಗೆ ತುಂಬ ಬಿಕ್ಕಟ್ಟು ಉಂಟಾಗುತ್ತೆ. ಹಾಗಾಗಿ ಆದಷ್ಟು ಈ ಯುದ್ಧವನ್ನು ನಿಲ್ಲಿಸೋಕ್ಕೆ ಪ್ರತಿಯೊಂದು ದೇಶಗಳು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಸ್ವಲ್ಪ ಇದು ನಿಮ್ಮ ಗಮನಕ್ಕೆ ತರುವುದಕ್ಕೆ ಈ ಸುದ್ದಿ ಮಾಡಿರೋದು. ನಮಸ್ಕಾರ, ಧನ್ಯವಾದಗಳು.